ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಿಂದೆ ರಾಮನಗರ ಆಗಿತ್ತು. ರಾಮನಗರದ ಚನ್ನಪಟ್ಟಣದಲ್ಲಿ BV ಹಳ್ಳಿ ಅನ್ನೋಲ್ಲಿ ಈಗ ಒಂದು ಆನೆಯನ್ನು ಹಿಡಿದಿದ್ದಾರೆ. ಮಕ್ನ ಆನೆ ಅದು. ಮಕ್ನ ಅಂತಂದರೆ ಕೊಂಬುಗಳು ಇಲ್ಲದೆ ಇರುವಂತಹ ಗಂಡು ಆನೆ. ಅದನ್ನು ಹೇಗೆ ನಿರ್ಧರಿಸ್ತಾರೆ ಅಂತ ಇನ್ನೊಂದು ಸರಿ ವಿವರವಾಗಿ ಹೇಳ್ತೀನಿ. ಅಂದರೆ ಅದರದ್ದು ಬಾಡಿ ಶೇಪ್ ಮೇಲೆ ಅದರದ್ದು ಹೈಟು ಥರ ವೆಯ್ಟು ಹಿಂದ್ಗಡೆ ಅದರದ್ದು V ಶೇಪ್ ಥರ ಇರುತ್ತೆ. ಆ ಥರದ್ದೆಲ್ಲ ಒಂದು ಕೆಲವು ಲಕ್ಷಣಗಳ ಮೂಲಕ ಆ ಥರ ಮಕ್ನ ಆನೆಯನ್ನು ಗುರುತಿಸ್ತಾರೆ. ಈ ಥರದೊಂದು ಮಕ್ನ ಆನೆ 40-45 ವರ್ಷ ಪ್ರಾಯ ಇರ್ಬೋದು. ಅಲ್ಲಿ ವಿಪರೀತ ರೈತರಿಗೆ ತೊಂದರೆ ಕೊಡ್ತಿತ್ತು, ಬೆಳೆ ಲೂಟಿ ಮಾಡ್ತಿತ್ತು. ರೈತರು ಪಂಪ್ ಸೆಟ್ಗಳನ್ನ ತಂದು ಕೆರೆಗೆ ಹಾಕ್ತಿತ್ತಂತೆ. ಅಷ್ಟೆಲ್ಲ ಲೂಟಿ ಮಾಡ್ತಿದ್ದಂಥ ಈ ಆನೆ ಒಂದು 5-6 ಆನೆಗಳ ಗುಂಪಿನೊಂದಿಗೆ ಅದ್ರ ಜೊತೆ ಮರಿಗಳು ಸುತ್ತಾಡ್ತಾ ಇತ್ತು. ಅಂತ ಒಂದು ಮಕ್ನ ಆನೆ ದುಬಾರಿಯ ಕುಮ್ಕೆ ಆನೆಗಳ ಸಹಾಯದಿಂದ ಅಲ್ಲಿನ ಎಕ್ಸ್ಪರ್ಟ್ಸ್ಗಳು, ವೈದ್ಯಾಧಿಕಾರಿಗಳ ತಂಡ ಈಗ ಅದನ್ನು ಸೆರೆ ಹಿಡಿದು ಅದನ್ನು ದುಬಾರೆ ಕ್ಯಾಂಪಿಗೆ ತೆಗೆದುಕೊಂಡು ಹೋಗಿದ್ದಾರೆ. BV ಹಳ್ಳಿಯ ಕೆಂಪಿಕಟ್ಟೆ ಅನ್ನುವಂತಹ ಪ್ರದೇಶದಲ್ಲಿ ಕೆರೆ ಅಂಗಳ ಅದು. ಈ ಸೆರೆ ಕಾರ್ಯಾಚರಣೆ ನಂತರ ಲಾರಿಗೆ ತುಂಬುವ ವೇಳೆ JCBಯಿಂದ ಆನೆಗೆ ಅದರ ಸೊಂಡಿಲಿಗೆ ತಿವಿತಾರೆ. ಅಂತಹ ಒಂದು ವಿಡಿಯೋಗಳು ವೈರಲ್ ಆಗ್ತವೆ. ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಅವರು ಆ ಆನೆಯನ್ನು ತಿವಿತಾ ಇರುವಂಥದ್ದು ನಿಜಕ್ಕೂ ಒಂಥರ ಅಮಾನವೀಯ ಮತ್ತು ಅದು ರೂಲ್ಸ್ಗಳನ್ನು ವೈಲೇಷನ್ ಮಾಡಿದ್ದಾರೆ ಅಂತ. ನಾನು DCF ರಾಮಕೃಷ್ಣಪ್ಪ ಅವರಿಗೆ ಕಾಲ್ ಮಾಡಿ ಕೇಳಿದೆ, ಸರ್ ಈ ಥರ ತಿವಿದಿದ್ದೀರಾ, ಇದು ನಿಮ್ಮ ನಿಯಮಗಳಿಗೆ ನೀವು ವಿರುದ್ಧವಾಗಿ ನಡ್ಕೊಂಡಂಗೆ ಆಗುತ್ತಲ್ಲ ಅಂತ. ಅಂದರೆ ಇಲ್ಲ, ನಾವು JCB ಬಳಸೇ ಇಲ್ಲ, ಕ್ರೇನ್ಗಳನ್ನು ಬಳಸಿದ್ದೀವಿ ಅಂತಾರೆ. ಅವ್ರಿಗೆ ನೋಡಿ ಕಿಂಚಿತ್ತು ಆ ವಿಡಿಯೋಗಳು ಮತ್ತು ಆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಬಂದಿವೆ. ಅವುಗಳನ್ನು ಜನರು ತುಂಬ ಜನ ನೋಡಿರ್ತಾರೆ. ಅವುಗಳು ಈ ಥರ ಪರಿಸರಾಸಕ್ತರಿಗೂ ಕೂಡ ತಲುಪಿರುತ್ತೆ ಅನ್ನುವಂತಹ ಅರಿವೇ ಇಲ್ಲ. ಅಂದರೆ ಇವರು ಯಾವ ಥರದ ಅಧಿಕಾರಿಗಳು ಅಂತ. ಕೇಂದ್ರ ಅರಣ್ಯ ಹಾಗೂ ಪರಿಸರ ಇಲಾಖೆ ಒಂದು ಮಾರ್ಗಸೂಚಿಯನ್ನು ಪ್ರಕಟಿಸಿದೆ. 2022 ಲೇಟೆಸ್ಟಾಗಿ ಒಂದು ಮಾರ್ಗಸೂಚಿ ಇದೆ. ಅದರಲ್ಲಿ ನಮ್ಮ ದೇಶದ ವಿಖ್ಯಾತ ವೈದ್ಯರಿರ್ಬೋದು ಅಥವಾ ಎಕ್ಸ್ಪರ್ಟ್ಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅವರೆಲ್ಲ ಸೇರಿ ಒಂದು ವರದಿ ಕೊಟ್ಟಿದ್ದಾರೆ. ಆನೆ ಮಾನವ ಸಂಘರ್ಷದಲ್ಲಿ ಆನೆಯನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂಥೇಳಿ ಅವರು ಕೆಲವು ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. JCBಯನ್ನು ಬಳಸೋದಕ್ಕೂ ಕೂಡ ಕೆಲವು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಸೆರೆ ಕಾರ್ಯಾಚರಣೆ ಸಮಯದಲ್ಲಿ ಈ ದಿಂಬಗಳನ್ನು ಮಾಡಬೇಕಾಗತ್ತೆ, ಆನೆಗಳನ್ನ ಮೇಲೆ ಹಾಕೋದಕ್ಕೆ ಅಥವಾ ಶೆಲ್ಟರ್ ಮಾಡಬೇಕಾಗತ್ತೆ, ಪೊದೆಗಳನ್ನ ಸರಿಸಬೇಕಾಗುತ್ತೆ, ಕುಮ್ಕೆ ಆನೆಗಳು ಹೋಗದೇ ಇರುವಂಥ ಸ್ಥಳಗಳಿಗೆ ಹೋಗಬೇಕಾದ್ರೆ ಯೂಸ್ ಆಗುತ್ತೆ. ಇಂತಹ ಸಮಯದಲ್ಲಿ ಆ JCBಯನ್ನು ಬಳಸಬೇಕು ಅಂತಿದೆ. ಮತ್ತು ಆನೆಗಳನ್ನು ಸೆರೆ ಹಿಡಿದ ಮೇಲೆ ಅವುಗಳನ್ನು ಎಳ್ಕೊಬರ್ಬೇಕಾದ್ರೆ ರೋಪ್ ಕಟ್ಟಿರ್ತಾರೆ, ಅದನ್ನು ಎಳಿಬೇಕಾದ್ರೆ ಈ ಥರದ್ದೆಲ್ಲ ಮಾಡಬೇಕು ಅಂತಿದೆ. ಹೊರತು ಆನೆಗಳಿಗೆ ತಿವಿಯೋದಕ್ಕೆ ಇದನ್ನು ಬಳಸಬೇಕು ಅಂತ ಎಲ್ಲೂ ಇಲ್ಲ. ಇವರು ಸ್ಪಷ್ಟವಾಗಿ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಆದರೆ ಅವರು ಯಾರೂ ಒಪ್ಕೊಳೋದಿಲ್ಲ ಮತ್ತು ಇದಕ್ಕೊಂದು ಪರಿಹಾರ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನಾನು ಅದಕ್ಕೆ ಅರಣ್ಯ ಸಚಿವರಿಗೆ ಒಂದು ದೂರನ್ನು ಕೊಟ್ಟಿದ್ದೀನಿ. ದೂರು ಅಂತ ಅಂದರೆ ಅಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ಅದಕ್ಕೆ ಖಂಡಿತ ನೀವು ಅದನ್ನು ಪರಿಶೀಲನೆ ಮಾಡಬೇಕು. ಜೊತೆಗೆ ನಮಗೂ ಕೂಡ ಅದರ ಬಗ್ಗೆ ಮಾಹಿತಿ ಕೊಡಬೇಕು. ಮತ್ತು ಮುಂದೆ ನಾವು ಅದನ್ನು ಒಪ್ಕೊಬೇಕು, JCBಯಿಂದ ತಿವಿಬಹುದು ಅಂತ ಹೇಳಿಬಿಟ್ಟು. ಹಾಗಾಗಿ ನಮಗೆ ಅದು ಅಗತ್ಯ ಮಾಹಿತಿಯೂ ಬೇಕಿರೋದ್ರಿಂದ ಅಧಿಕಾರಿಗಳನ್ನು ಅವರೇ ಕೇಳಿ ಅದನ್ನು ನಮಗೆ ವಿವರ ಕೊಡಲಿ ಅಂತ ಹೇಳಿಬಿಟ್ಟು ನಾನೊಂದು ದೂರು ಕೊಟ್ಟಿದ್ದೀನಿ. ನಿರಂತರವಾಗಿ ಆನೆ ಸೆರೆ ಕಾರ್ಯಾಚರಣೆಗಳು ಆರಂಭ ಆಗಿದೆ. ಚನ್ನಪಟ್ಟಣದಲ್ಲಿ ಮಕ್ನ ಆನೆ ಹಿಡಿದ ಆದಮೇಲೂ ಕೂಡ ಆ ಆನೆಯನ್ನು ದುಬಾರಿಗೆ ತೆಗೆದುಕೊಂಡು ಹೋಗೋ ಸಮಯದಲ್ಲಿ ಅಲ್ಲಿನ ಜನ ಅವ್ರನ್ನೆಲ್ಲ ಸುತ್ತುವರ್ಕೊಂಡು ಆ ಆನೆಯನ್ನು ರಸ್ತೆ ಮೇಲೆ ನಿಲ್ಸ್ಕೊಂಡಿರ್ತಾರೆ. ಆ ವಿಡಿಯೋನು ವೈರಲ್ ಆಗಿದೆ. ಅವರಲ್ಲಿ ಉಳಿದಿರುವ ಆನೆಗಳನ್ನು ನೀವು ಹಿಡಿಬೇಕು, ಹಾಗೆ ಹೊಂಟಿರಲ್ಲ ಅಂತ ಹೇಳಿಬಿಟ್ಟು ಅವರು ಗಲಾಟೆ ಮಾಡ್ತಿದ್ದಾರೆ. ಉಳಿದವು ಆನೆಗಳು ಅಂತಂದರೆ ಹೆಚ್ಚು ಕಡಿಮೆ 1 ಡಜನ್ ಆನೆಗಳನ್ನು ಹಿಡೀರಿ ಅಂತ ಹೇಳ್ತಿದ್ದಾರೆ. ಆ ಆನೆಗಳನ್ನೆಲ್ಲ ತಂದು ಎಲ್ಲಿ ಇಡ್ತಾರೆ? ಹಾಗಾದರೆ ಹಿಡಿಯೋದಕ್ಕಾಗುತ್ತಾ? ಅದನ್ನು ಏನು ಮಾಡಬೇಕು? ಜನರಿಗೂ ಅರಿವಿಲ್ಲ, ಅರಣ್ಯ ಇಲಾಖೆಗೂ ಅರಿವಿಲ್ಲ. ಆದರೆ ಯಾವ ಆನೆಯನ್ನು ಸೆರೆ ಹಿಡಿಬೇಕು ಅನ್ನೋದಕ್ಕೂ ಕೂಡ ಸ್ಪಷ್ಟವಾಗಿ ನಿರ್ದೇಶನಗಳಿದ್ದಾವೆ. ಅವರೇ ಮಾಡಿಟ್ಟಿರುವಂಥ ನಿರ್ದೇಶನಗಳು, ಸೂಚನೆಗಳಿದ್ದಾವೆ. ಆದರೆ ಇವತ್ತು ರಾಜಕಾರಣಿಗಳು ಯಾರಾದರೂ ಪ್ರೆಷರ್ ಹಾಕಿದರು ಅಂತ ಅಂದರೆ ಅದು ಚನ್ನಪಟ್ಟಣದಲ್ಲೇ ಪ್ರೆಷರ್ ಬೀಳೋದು, ಚಿಕ್ಕಮಂಗ್ಳೂರಲ್ಲಿ ಕೆಲವು ಕಡೆ ಬೀಳ್ತದೆ, ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಬೀಳೋವಂಥದ್ದು. ಹಾಗಾಗಿ ಅವ್ರನ್ನ ಎಲ್ಲವನ್ನೂ ಕೂಡ ಕ್ಯಾಪ್ಚರ್ ಮಾಡಲು ಮುಂದಾಗ್ತಾರೆ. ಒಂದು ಆನೆ ಹಿಡಿದ ತಕ್ಷಣ ಆ BV ಹಳ್ಳಿಯ ಜನರ ಸಮಸ್ಯೆಗಳು ಬಗೆಹರಿತಾ ಅವರೇ ಕೇಳ್ತಿದ್ದಾರೆ, ನಮಗೆ ಆ ಡಜನ್ ಆನೆಗಳನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಡಜನ್ ಅಲ್ಲ, ಅವರು ಆ 40 ಆನೆಗಳಲ್ಲಿ ಸಂಚಾರ ಮಾಡ್ತಿದ್ದಾವೆ. ಅಷ್ಟು ಆನೆಗಳನ್ನು ಕ್ಯಾಪ್ಚರ್ ಮಾಡಬೇಕು ಅಂತ. ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ, ಆನೆಗಳನ್ನು ಕ್ಯಾಪ್ಚರ್ ಮಾಡೋದು ಇಷ್ಟು ಸಾಧ್ಯನಾ? ಅಥವಾ ಕ್ಯಾಪ್ಚರ್ ಮಾಡಿದ ಮೇಲೆ ಅವುಗಳನ್ನ ಎಲ್ಲಿ ತಗೊಂಡು ಹಾಕ್ತಾರೆ? ಆಮೇಲೆ ಅವುಗಳಿಗೆ ತಗಲುವ ಖರ್ಚೆಷ್ಟು? ನಮ್ಮಲ್ಲಿ ಅಷ್ಟೆಲ್ಲ ಈ ಕ್ರಾಲ್ಗಳಿದ್ದಾವೆ, ಎಲ್ಲ ಇದ್ದಾವೆ. ಆದರೂ ಕೂಡ ಅಲ್ಲೆಲ್ಲ ಕೂಡ ಕ್ರೌಡೆಡ್ ಆಗಿದೆ. ಅಲ್ಲೆಲ್ಲ ಸಿಬ್ಬಂದಿ ಕೊರತೆನೂ ಕಾಣ್ತಿದೆ, ವೈದ್ಯರು ಇಲ್ಲ ಅಂತ ಹೇಳ್ಬಿಟ್ಟು ಪ್ರತಿದಿನ ನಾವು ನೋಡ್ತೀವಿ. ಎಲ್ಲ ಎಲಿಫೆಂಟ್ ಕ್ಯಾಂಪಲ್ಲೂ ಕೂಡ ಗಾಯಾಳು ಆನೆಗಳಿದ್ದಾವೆ.
ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ಅಧಿಕಾರಿಗಳಿಗೆ ಹೇಳ್ತಾರೆ, ಹೋಗ್ತಿರ್ತಾರೆ. ಅವರು ಕೂಡ ಈಗ ಪ್ರೆಷರನ್ನು ತಡ್ಕೊಳ್ಳೇಬೇಕು. ಈಗ DCM CM ಹೇಳಿದ್ರು ಅಂದಮೇಲೆ ಅರಣ್ಯ ಸಚಿವರು ಏನು ಮಾಡೋಕ್ಕಾಗುತ್ತೆ. ಚನ್ನಪಟ್ಟಣದಲ್ಲಿ ಹಿಡಿದಿರುವಂಥ ಮಕ್ನ ಆನೆಯ ಮುಖದ ಮೇಲೆಲ್ಲ ಗಾಯಗಳಾಗಿದ್ದಾವೆ. ಅದು ಕ್ಯಾಪ್ಚರ್ ಸಮಯದಲ್ಲಿ ಆ ಥರದ ಗಾಯಗಳು ಮಾಮೂಲು. ಅವ್ರು ಹೇಳ್ತಾರೆ ಇದು ಈ ಥರ ಹಂಗೆ ಹಿಂಗೆ ಅಂಥೇಳಿ. ನಾವು ಹೇಳ್ತೀವಿ JCBಯಿಂದ ಗುದ್ದಿದ ಮೇಲೆ ಅದು ತುಂಬ ಗಾಯಗಳಾಗಿದ್ದಾವೆ. ಮೊದಲು ಇತ್ತೇನೋ ಅದು ಇನ್ನೂ ಗಾಯಗಳಾಗಿದ್ದಾವೆ, ಯಾಕಂದರೆ ಅಷ್ಟರ ಮಟ್ಟಿಗೆ ಅದು ಗುದ್ಕೊಂಡಿದೆ. ಅದು ನಮಗೆ ಆ ವಿಡಿಯೋದಲ್ಲೂ ಕಾಣ್ತಾ ಇದೆ. ಆದರೆ ಅವರು ಅದನ್ನು ಒಪ್ಕೊಳ್ಳೋದಿಲ್ಲ. ನಾವು ನ್ಯಾಯಕ್ಕೋಸ್ಕರ ಇಲ್ಲ ಕೋರ್ಟಿಗೆ ಹೋಗ್ಬೇಕು ಬಿಟ್ಟರೆ ಬೇರೆ ಏನು ಇವರಂತೂ ಇನ್ಸ್ಪೆಕ್ಷನ್ ಮಾಡಿ ನನಗೂ ಉತ್ತರ ಕೊಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಅಥವಾ ಕೇಳಿದವರು ಜರ್ನಲಿಸ್ಟ್ಗಳಿಗೂ ಕೂಡ ಉತ್ತರ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಆ ಆನೆಯನ್ನು ಹೀನಾಯವಾಗಿ ಆ ಥರ JCBಯಿಂದ ಇಡಿಸಿದ್ದಾರೆ. ಅದರಲ್ಲೂ ಕೆಲವರು ಬಂದು ಕಾಮೆಂಟ್ಗಳಲ್ಲೇ ನಾನು ನೋಡ್ತಿದ್ದೆ, ರೈನ್ಲ್ಯಾಂಡಲ್ಲಿ ಅದನ್ನು ನೀರು ಇಡಬೇಕಾದ್ರೆ ಏನೋ ಅಗ್ರೆಸಿವ್ ಬಿಹೇವಿಯರ್ ತೋರ್ತಂತೆ. ಅದಕ್ಕಾಗಿ ಅದನ್ನು ಆ ಬಕೆಟ್ನಿಂದ ಒತ್ತಿ ಹಿಡಿದು ನೀರು ಕೊಟ್ರಂತೆ. ಅಲ್ಲಿ ನೀರು ಕೊಟ್ಟಿರೋದೇನು ನನಗೇನು ಕಾಣಲಿಲ್ಲ. ಆದರೆ ಅದಕ್ಕೂ ಮೊದಲು ಆ ಟೈರ್ ಮೇಲೆ ಆನೆಯನ್ನು ಹತ್ತಿಸಿ ಅದನ್ನು ಆನೆಯನ್ನು ತಳ್ಳುವಂಥ ಕೆಲಸಕ್ಕೆ ಹೋಗ್ತಾರೆ. ಅದು ಆಗಲ್ಲ ಅಂದ ತಕ್ಷಣ JCB ಬರುತ್ತೆ. JCB ಬಂದು ಅದನ್ನು ಹಿಂದಕ್ಕೆ ತಳ್ಳುತ್ತೆ. ಈ ಥರ ಘಟನೆಗಳು ನಡೆದಿದೆ ಹೊರತು ಅಲ್ಲಿ ನನಗೆ ಆ ನೀರು ಅದು ಗೊತ್ತಿಲ್ಲ. ಇನ್ನು ನೀರು ಕೊಡಲಿ, ಮೇವು ಕೊಡಲಿ, ಆದರೆ JCB ಅಲಗುಗಳು ಏನಿರ್ತಾವಲ್ಲ, ಆ ಬುಟ್ಟಿ ಅಲಗುಗಳು, ಅವುಗಳು ಬಹಳ ಡೇಂಜರಸ್ ಅಲ್ವಾ. ಅವುಗಳ ಸೊಂಡ್ಲಲ್ಲಿ ಆ ಕಡೆ ಈ ಕಡೆ ಮಾಡಿ ತಿರುಪಿದ್ರು ಕೂಡ ಅದಕ್ಕೆ ಪೆಟ್ಟಾಗೋದಂತೂ ಗ್ಯಾರಂಟಿ. ಆನೆಗಳ ಸಾಗಾಟ ಮಾಡೋದಕ್ಕೂ ಕೂಡ ಅದಕ್ಕೆ ಒಂದು ಸ್ಪೆಷಲೈಸ್ಡ್ ಒಂದು ಟ್ರಕ್ ಇರಬೇಕು. ಈಗ ನಾವು 10 ವೀಲ್ ಲಾರಿಗಳನ್ನ ತರ್ತೀವಿ ನಿಜ, ಅದರ ಚಾಸಿಸ್ ಆದಷ್ಟು ಕೆಳ ಹಂತದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿರುವಂಥ ಟೆರೈನ್ ನೋಡಿದ್ರೆ ಅವುಗಳೆಲ್ಲ ಕೆಳಗಿರುವಂಥವುಗಳನ್ನ ನಾವು ಬಳಸೋದಕ್ಕಾಗೋದಿಲ್ಲ. ಅವರು ಸಾಹಸ ಮಾಡಿ ತಗೊಂಡ್ಕೊಂಡು ಹೋಗ್ತಾರೆ. ನಮ್ಮಲ್ಲೂ ಅಷ್ಟೇ, ನಾವು ಅದಕ್ಕೆ ಒಂದು ವಿಶೇಷವಾದಂಥ ಟ್ರಕ್ಗಳ ವ್ಯವಸ್ಥೆ ಏನು ಇಲ್ಲ. ಎಲ್ಲಿ ಈಗ ಬರ್ತಿರೋವಂಥ ಟ್ರಕ್ಗಳನ್ನೇ ಅದೇ ಚಾಸಿಸ್ ಇಟ್ಕೊಂಡ್ಬಿಟ್ಟು ನಾವು ಮಾಡ್ತೀವಿ. ಥರ ಡೊನೇಷನ್ನು ಕೊಡ್ಬೋದಪ್ಪ ದೊಡ್ಡ ದೊಡ್ಡ ಸಂಸ್ಥೆಗಳು, ಆ ಥರನೂ ಮಾಡ್ದಂಗಿಲ್ಲ. ಒರಿಸ್ಸಾದಲ್ಲೋ ಎಲ್ಲೋ ಒಂದು ಆ ಥರದೊಂದು ವಿಶೇಷವಾದಂಥ ಒಂದು ಟ್ರಕ್ಕನ್ನ ನಾನು ನೋಡಿದೆ. ಅದರಲ್ಲಿ ಒಂದು 2-2.5 ಸಾವಿರ ಲೀಟರ್ ನೀರನ್ನು ಕೂಡ ಸ್ಟಾಕ್ ಮಾಡೋ ಹಾಗೆ. ಅದರ ತುಂಬ ಆನೆ ಸುಮಾರು ಒಂದು 300 ಕಿಲೋಮೀಟರ್ವರೆಗೆ ಸಾಗಿಸ್ಬೋದು ಅಂತ ಇಟ್ಕೊಂಡ್ರೆ ಅದಕ್ಕೆ ಬೇಕಾಗಿರುವಂಥ ಆಹಾರ ಇರ್ಬೋದು, ಅದು ಮಲಮೂತ್ರ ಮಾಡಿದ್ರೆ ಅದನ್ನು ಕ್ಲಿಯರ್ ಮಾಡೋ ಹಾಗೆ, ತಣ್ಣಗೆ ಗಾಳಿ ಬೀಸೋಗಿ ಏನಾದರೂ ಕೂಡ ಎಲ್ಲ ವ್ಯವಸ್ಥೆಗಳು ಕೂಡ ಅಲ್ಲಿ ಇರಬೇಕು ಅಂತಿದೆ. ಆದರೆ ನಮ್ಮಲ್ಲಿರುವಂಥ ಲಾರಿಗಳು ಈಗ ಲೋಡ್ ಲಾರಿಗಳಿರ್ತವೆ, ಅದಕ್ಕೆ ಒಂದು ಕೇಜ್ ಥರ ಮಾಡ್ಕೊಂಡಿರ್ತಾರೆ. ಸೊ ಈ ಥರ ಎಲ್ಲ ನಾವು ಅದನ್ನು ಸಾಗಿಸ್ತಿದ್ದೀವಿ. ದೂರುಗಳನ್ನ ರೈಸ್ ಮಾಡೋದಕ್ಕೆ ಕೂಡ ನಾವು ಎಲ್ಲಿ ದೂರುಗಳನ್ನ ರೈಸ್ ಮಾಡಬೇಕು, ಯಾರಿಗೆ ಕೊಡಬೇಕು, ಯಾರು ನಮ್ಮನ್ನು ಕೇಳ್ತಾರೆ ಅನ್ನೋ ಥರ ಬಂದಿದೆ. ಈಗ ಅರಣ್ಯ ಸಚಿವರು ಸ್ವಲ್ಪ ಕೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಆ್ಯಕ್ಟಿವ್ ಇದ್ದಂಗಿದೆ. ಆದರೆ ಅರಣ್ಯ ಸಚಿವರು ಕೂಡ ಒಬ್ಬ ರಾಜಕೀಯ ನಾಯಕರು. ಕೆಲವೊಂದು ಸಲ ಉಗ್ರವಾಗಿ ಮಾತಾಡಬೇಕಾಗತ್ತೆ, ಕೆಲವೊಂದು ಸಲ ಅವರ ನಾಯಕರನ್ನು ಕೇಳಬೇಕಾಗುತ್ತೆ. ಈ ಹಳೆ ಮೈಸೂರು ಪ್ರಾಂತ್ಯದ ಎಲ್ಲ ಕಡೆ ಕೂಡ ಆನೆಗಳನ್ನು ಸೆರೆ ಹಿಡಿಯುವಂಥ ಕಾರ್ಯ ಪ್ರಗತಿಯಲ್ಲಿದೆ. ಅದು ಬಾಳೆಹೊನ್ನೂರಿಂದ ಹಿಡಿದು ಇನ್ನು ಚಾಮರಾಜನಗರ ತನಕ ಕೂಡ ನಾನಾ ಭಾಗಗಳಲ್ಲಿ ನೋಡಿ, ಕೊಡಗಲ್ಲೂ ಕೂಡ ಅಲ್ಲೊಂದು ಸ್ಟೂಡೆಂಟ್ನ ಹೊಡೆದಾಕಿದೆ. ಅಲ್ಲೂ ಕೂಡ ಆನೆಗಳನ್ನ ಹಿಡಿಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಪೊನ್ನಣ್ಣ ಶಾಸಕರು ಅವರು ಕೂಡ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಅವರು ಆರಾಮ ಮಾಡ್ತಾರೆ. ಈ CMಗೆ ಹೇಳಿಬಿಟ್ಟು ಅವರು ರಪ್ ಅಂತ ಹೇಳಿಬಿಟ್ಟು ಅಲ್ಲೂ ಒಂದು ಕ್ಯಾಪ್ಚರ್ ಮಾಡ್ತಾರೆ. ಹೀಗೆ ಎಲ್ಲ ಕಡೆ ಆನೆಗಳನ್ನ ಕ್ಯಾಪ್ಚರ್ ಮಾಡುವಂಥದ್ದು ನಿರಂತರವಾಗಿದೆ. ನನಗೆ ಅನಿಸಿರೋ ಹಂಗೆ ಇದು ಹೀಗೆ ಮುಂದುವರಿದ್ರೆ ಯಾರಾದರೂ ಆನೆಗಳ ಅವಘಡದಲ್ಲಿ ಮತ್ತೆ ಸಿಬ್ಬಂದಿಗಳನ್ನು ನಾವು ಬಲಿ ಕೊಡಬೇಕಾಗುವ ಪರಿಸ್ಥಿತಿ ಬರ್ಬೋದೇನೋ. ಹಿಂದೆ ನೀವು ನೋಡ್ಬೋದು ವೆಂಕಟೇಶ್ ಅವರ ಪ್ರಕರಣದಲ್ಲಿ. ಅದಾದ ನಂತರ ಮೊನ್ನೆ ಬಾಳೆಹೊನ್ನೂರಿನಲ್ಲಿ ಅದೇ ಥರದ ಒಂದು ಘಟನೆ ನಡೀತಿತ್ತು ಅಂತ ಹೇಳ್ತಾ ಇದ್ರು. ಬಟ್ ಅದು ಏನೋ ಲಕ್ಕಿಲಿ ಅದು ಆಗಲಿಲ್ಲ. ಬಟ್ ಮುಂದೆ ಹೀಗೆ ಹೋದರೆ ಇನ್ಯಾವುದಾದ್ರು ನಾವು ಘಟನೆಗೆ ನಾವು ಸಾಕ್ಷಿ ಆಗ್ತೀವಿ ಅಂತ ಅನಿಸುತ್ತೆ. ಅಷ್ಟು ಆನೆಗಳ ಶಾಪವೂ ಇದೆ ನಮ್ಮ ಮೇಲೆ. ಹಾಗಾದರೆ ರೈತರು ಬೆಳೆ ರಕ್ಷಣೆ ಮಾಡೋದು ಹೇಗೆ? ಉತ್ತರನೇ ಇಲ್ಲದೆ ಇರೋ ಥರ ಡಿಪಾರ್ಟ್ಮೆಂಟ್ ಯಾಕೆ ವರ್ತನೆ ಮಾಡ್ತಿದೆ ಅಂತಂದರೆ, ಅಗತ್ಯ ಅನುದಾನವೂ ಬರ್ತಿಲ್ಲ. ಅನುದಾನ ಬರೋದನ್ನೆಲ್ಲ ಎಲ್ಲದನ್ನೂ ಕೂಡ ನಾವು ಟ್ರಯಲ್ ಮಾಡ್ತಿದ್ದೀವಿ. ಬೇರೆ ಕಡೆ ಮಾಡಿರೋದನ್ನೆಲ್ಲ ನಾವು ನೋಡ್ಕೊಬರೋದು, ಇಲ್ಲಿ ಅಳವಡಿಸೋದು, ಅದು ಸರಿ ಆಗಲಿಲ್ಲ, ಆನೆಗಳದು ಮಾತು ಕೇಳಲಿಲ್ಲ ಅಂದರೆ ಇನ್ನೊಂದು ಮೆಥಡ್ಗೆ ನಾವು ಮತ್ತೆ ಹೋಗೋದು. ಹೀಗೆ ಟೆಂಟೆಕಲ್ ಫೆನ್ಸಿಂಗ್ ಇರ್ಬೋದು ಅಥವಾ ಸೋಲಾರ್ ಪವರ್ಡ್ ಫೆನ್ಸಿಂಗ್ ಇರ್ಬೋದು, ಎಲ್ಲದನ್ನು ಮುಗಿಸಿ ನಾವೀಗ ರೈಲ್ವೆ ಬ್ಯಾರಿಕೇಡ್ ಸೂಕ್ತ ಅನ್ನೋ ಥರ ಬಂದಿದ್ದೀವಿ. ಇದ್ರ ಮಧ್ಯೆ ಕೂಡ ಕೆಲವು ನ್ಯಾಚುರಲ್ ಮೆಥಡ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಆನೆಗಳನ್ನ ತಡೆ ಹಿಡಿಯೋದಿತ್ತು. ಅದರಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಡೋದಿರ್ಬೋದು, ಅಥವಾ ಈ ಮೆಣಸಿನಕಾಯಿಯ ಘಾಟನ್ನು ರೋಪ್ಗೆ ಹಾಕಿ ಅವುಗಳಿಗೇನೋ ಇಂಜಿನ್ ಆಯಿಲ್ನ ಮಿಕ್ಸ್ ಮಾಡಿ ರೋಪ್ಗೆ ಸವರಿ ಅವುಗಳನ್ನು ಇಳೆ ಬಿಡ್ತಿರೋವಂಥದ್ದು. ಈ ಥರ ತುಂಬ ಮೆಥಡ್ಗಳನ್ನ, ಮತ್ತು ಕೆಲವು ಬೇಲಿ ಥರ ಬಳಸಿದ್ರು. ಬಿದಿರು ಕೂಡ
ಆನೆಗಳನ್ನ ತಡೆಗಟ್ಬೋದು. ಇವೆಲ್ಲ ಕೆಲವು ಸ್ವಾಭಾವಿಕವಾಗಿ ನಾವು ಬಳಸ್ಕೋಬೋದು. ಅರಣ್ಯ ಇಲಾಖೆ ಮಾಡುತ್ತೆ ಅನ್ನೋದು ಸುಳ್ಳು. ಇವತ್ತು ಬಜೆಟ್ನಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ CM ಸಿದ್ದರಾಮಯ್ಯನವರು ವನ್ಯಜೀವಿಗಳ ಬಗ್ಗೆ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದಾರೆ, ಎಷ್ಟು ಬಜೆಟ್ನಲ್ಲಿ ಹಣವನ್ನು ಎತ್ತಿಟ್ಟಿದ್ದಾರೆ, ಅದನ್ನು ಎಷ್ಟು ಘೋಷಣೆ ಮಾಡ್ತಾರೆ ಅಂತೇಳಿ ನಾವು ನೋಡ್ತೀವಿ. ಇದು ಚನ್ನಪಟ್ಟಣದಲ್ಲಿ ನಡೆದಂತಹ ಒಂದು ಘಟನೆ ನನಗೆ ಭಾಳ ಬೇಸರ ಅನ್ನಿಸ್ತು. ಜೊತೆಗೆ ಆನೆ ಕ್ಯಾಪ್ಚರ್ ಬಗ್ಗೆ ನನ್ನದೇನು ತಕರಾರಿಲ್ಲ, ಆದರೆ ಅದನ್ನು ಹಿಡಿಯುವಂಥ ಮೆಥಡನ್ನು ಯಾರೂ ಕೂಡ ಸಹಿಸೋದಕ್ಕಾಗೋದಿಲ್ಲ. ಈ ಫೋಟೋ ವಿಡಿಯೋಗಳು ಅಥವಾ ನಮ್ಮಲ್ಲಿ ಇಲ್ಲದೆ ಹೋದರೆ ಇವರು ಯಾವುದನ್ನು ಕೂಡ ಒಪ್ಕೊಳೋದಿಲ್ಲ. ಮತ್ತು ಆನೆಗಳು ಎಷ್ಟೋ ಸಲ ಈ ಥರ ಕ್ಯಾಪ್ಚರ್ ಮಾಡಿದಾಗ ಆದ ಗಾಯಗಳಿಂದ ಕ್ರಾಲ್ನಲ್ಲಿ ನರಳಿ ಅಲ್ಲಿ ಕೂಡ ಸ್ವಲ್ಪ ಪಳಗಿಸ್ಬೇಕಾದ್ರೆ ಅಲ್ಲಿ ಇರೋದು ಇಲ್ಲಿ ಇರೋದು ಎಲ್ಲ ಮಾಡ್ತಾರೆ. ಹಾಗಾಗಿ ನಿಮಗೆ ಎಲಿಫೆಂಟ್ ಕ್ಯಾಂಪ್ಗಳಲ್ಲಿ ಅತಿ ಹೆಚ್ಚು ಗಾಯಾಳುಗಳನ್ನು ಸುದ್ದಿಗಳನ್ನು ನೀವು ಕೇಳೋದು. ಈ ಗಾಯಗಳಿಲ್ಲಾದರೂ ಮಳೆಗಾಲದ ಸಮಯದಲ್ಲಾದರೆ ಅವು ವಾಸಿ ಆಗೋದೇ ಇಲ್ಲ. ಆ ಮಳೆಗಾಲ ಈಗ ಇಲ್ಲ, ಸ್ವಲ್ಪ ಬಿಸಿಲು ಇದೆ, ಬೇಗ ಒಣಗ್ತವೆ. ಆದರೆ ಸ್ವಲ್ಪ ಎಲ್ಲಾದರೂ ಮಳೆಗಾಲದ ಸಮಯದಲ್ಲಿ ಈ ಥರ ಕ್ಯಾಪ್ಚರ್ ಆಪರೇಷನ್ಗಳು ನಡೆದಾಗ ಅವುಗಳು ಸಮಸ್ಯೆ. ಲಕ್ಕಿಲಿ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಅವು ಯಾವು ಕೂಡ ಕ್ರಾಪ್ ರೈಡ್ ಮಾಡೋದಿಲ್ಲ ಅತಿ ಹೆಚ್ಚು. ಆಗಸ್ಟ್ ನಂತರ ನಾವೇನು ಕ್ಯಾಪ್ಚರ್ ಮಾಡ್ತೀವಲ್ಲ ಅವೆಲ್ಲ ಆ ಸಮಯದಲ್ಲಿ ಮಳೆ ಏನಾದರೂ ಜಾಸ್ತಿ ಇದ್ದರೆ ಈ ಥರ ಗಾಯಗಳಾದಾಗ ನಿಜವಾಗ್ಲೂ ಕೂಡ ಆ ಗಾಯಗಳು ವಾಸಿ ಆಗೋದು ಬಹಳ ದಿನಗಳು ಹಿಡಿಯುತ್ತೆ. ಎಲಿಫೆಂಟ್ ಕ್ಯಾಪ್ಚರ್ ಸಮಯದಲ್ಲಿ ಯಾವೆಲ್ಲ ನಿಯಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಅರಣ್ಯ ಇಲಾಖೆ ಹೇಳಿರೋದ್ರಿಂದ ಅವುಗಳನ್ನು ಅವರೇ ಪಾಲನೆ ಮಾಡ್ಕೊಂಡ್ರೆ ಸಾಕು, ನಾವೆಲ್ಲ ಪ್ರಶ್ನೆ ಮಾಡುವ ಅನಿವಾರ್ಯ ಇರೋದಿಲ್ಲ. ಜೊತೆಗೆ ಎಲ್ಲ ಇಂಥದ್ರ ಬಗ್ಗೆ ಎಲ್ಲ ಪ್ರಕರಣ ದಾಖಲಿಸಿ ನ್ಯಾಯ ಕೊಡಿಸ್ತಾರೆ ಅನ್ನುವಂಥ ನಮಗೆ ಆ ಒಂದು ಭರವಸೆನೇ ಉಳಿದಿಲ್ಲ. ಪರಿಸರವಾದಿಗಳು ಬರೀ ಲೆಟರ್ ಮಾಡೋದು, ಅದು ಮಾಡೋದು, ದೂರು ನೀಡೋದು, ಆಮೇಲೆ ಸುಮ್ಮನೆ ಆಗೋದು, ಪತ್ರಿಕಾ ಹೇಳಿಕೆ ಕೊಡೋದು, ಕೂಗಾಡೋದು, ಅಲ್ಲಿಗೆ ಮಾಡಿ ಇವತ್ತು ಪರಿಸರ ಅನ್ನೋದನ್ನು ವಿಚಿತ್ರವಾಗಿ ನೋಡೋ ಹಾಗೆ ತಂದಿಟ್ಟಿದ್ದಾರೆ. ಥ್ಯಾಂಕ್ ಯು.